ಹೋಗ್ತಾ ಇದ್ದೀವಿ, ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾನೆ ಇದೆ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಕ್ಲಾಸಸ್ಗೆ ಸಂಬಂಧಪಟ್ಟಂತೆ. ಈಗ ರುಪ್ಸಾ ಅಡಿಯಲ್ಲಿ ಖಾಸಗಿ ಶಾಲೆಗಳು ನಿರ್ಧಾರವನ್ನ ಮಾಡ್ಕೊಂಡಿವೆ ಇವತ್ತಿನಿಂದ ಆನ್ಲೈನ್ ಕ್ಲಾಸಸ್ ಅನ್ನ ಬಂದ್ ಮಾಡೋದಕ್ಕೆ. ಏನ್ ಹೇಳ್ತೀರಿ ಅಂತ ಸರ್? ಈಗೇನು ರುಪ್ಸಾ ಆಗಿರ್ಬೋದು, ಮತ್ತೊಂದು ಇನ್ಯಾವುದೋ ಸಂಘಟನೆಗಳಾಗಿರ್ಬೋದು, ಈಗ ಆನ್ಲೈನ್ ಕ್ಲಾಸಸ್ ಅನ್ನ ಬಂದ್ ಮಾಡ್ಲಿಕ್ಕೆ ಈಗ ಆ ಖಾಸಗಿ ಶಾಲೆಗಳ ಏನು ಕೆಲವು ಒಕ್ಕೂಟದ ಪ್ರಕಾರ ಅವರಿಗೆ ದ್ವೇಷ ಇರೋದು, ಕೋಪ ಇರೋದು ಸರ್ಕಾರದ ಮೇಲೆ. ಮಕ್ಕಳ ಮೇಲೆ ಗದಾಪ್ರಹಾರ ಯಾಕೆ ಅನ್ನೋದು ನನ್ ದೊಡ್ಡ ಕ್ವಶನ್. ಆಮೇಲೆ ಈವನ್ ಆಸ್ ಅನ್ ಎಜುಕೇಶನ್ ಎಕ್ಸ್ಪರ್ಟ್, ಪ್ರಾಪರ್ ಅಕಾಡೆಮಿಷಿಯನ್ಸ್ ಯಾರೂ ಕೂಡ ಆನ್ಲೈನ್ ಕ್ಲಾಸಸ್ ಅನ್ನ ಖಂಡಿತ ಬಂದ್ ಮಾಡುವಂತ ದುಸ್ಸಾಹಸಕ್ಕೆ ಯಾರು ಕೈ ಹಾಕಬಾರ್ದು, ಹಾಕೋದು ಇಲ್ಲ ನನ್ನ ಪ್ರಕಾರ. ಜೊತೆಗೆ ಇಲ್ಲಿ ಬೇಕಾಗಿರೋದು ಮಕ್ಕಳಿಗೆ ಶೈಕ್ಷಣಿಕ ವ್ಯವಸ್ಥೆ ಹಾಳಾಗ್ತಿದೆ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿ ಶಾಲೆಗಳನ್ನ ಓಪನ್ ಮಾಡಿದ್ರೆ 10ನೇ ಕ್ಲಾಸು 12ನೇ ತರಗತಿಗಳು ಇವೆಲ್ಲವೂ ಕೂಡ ಸುಸೂತ್ರವಾಗಿ ನಡೀಲಿ ಅನ್ನೋ ಉದ್ದೇಶಕ್ಕೆ ಪ್ರೊಟೆಸ್ಟ್ ಈ ಹಿಂದೆನೂ ಕೂಡ ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ಈಗ ಆನ್ಲೈನ್ ತರಗತಿಗಳನ್ನ ನಾವು ಬಂದ್ ಮಾಡ್ತೀವಿ, ಇದರಿಂದ ನಾಳೆ ದಿವಸ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂದ್ರೆ ಸರ್ಕಾರಕ್ಕೆ ಏನ್ ಮನವಿ ಸಲ್ಲಿಸಬೇಕೋ ಸರ್ಕಾರದ ಜೊತೆ ಹೊಡೆದಾಟ ಅಲ್ಲಿ ಗುದ್ದಾಡ್ಬೇಕೆ ಹೊರತು ಮಕ್ಕಳನ್ನ ಮಧ್ಯಕ್ಕೆ ತರೋದು ನಿಜವಾಗ್ಲೂ ಸೂಕ್ತ ಅಲ್ಲ ಅಂತ ಹೇಳಿ ಆಸ್ ಅನ್ ಅಕಾಡೆಮಿಷಿಯನ್ ನಾನು ಹೇಳ್ತೀನಿ ಮೇಡಮ್. ಇವನ್ ಪೇರೆಂಟ್ಸ್ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಮಕ್ಕಳು ಅಟ್ಲೀಸ್ಟ್ ಆನ್ಲೈನ್ ಕ್ಲಾಸಸ್ ಅಲ್ಲಿ 3-4 ಕ್ಲಾಸಸ್ ಅನ್ನ ಡೈಲಿ ಅಟೆಂಡ್ ಮಾಡ್ತಾ ಇದ್ರು. ಈಗ ಏಕಾಏಕಿ ನಮಗೂ ಕೂಡ ಮೆಸೇಜಸ್ ಬಂದಿದೆ ಆನ್ಲೈನ್ ಕ್ಲಾಸಸ್ ಇರೋದಿಲ್ಲ ಅಂತ ಹೇಳಿ. ಅಪ್ಪ ಅಮ್ಮ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ಹಾಗೆ ಸರ್ಕಾರ ಮತ್ತು ಪ್ರೈವೇಟ್ ಸ್ಕೂಲ್ಸ್ ಹಗ್ಗಜಗ್ಗಾಟದಲ್ಲಿ ಏನೇ ಕಾರಣಕ್ಕೂ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸಸ್ ಆಗಿರ್ಬೋದು, ಎಲ್ಲವೂ ಕೂಡ ಅದ್ರ ಪ್ರಕಾರವಾಗಿ ನಡೀತಾ ಇದೆ. ಯಾರು ಪ್ರಾಪರ್ ಅಕಾಡೆಮಿಷಿಯನ್ಸ್ ಇದ್ದಾರೆ ಅವ್ರು ಯಾರು ಕೂಡ ಬಂದ್ ಮಾಡೋದಿಲ್ಲ. ಮತ್ತೆ ಈವನ್ ಫೀಸ್ ರಿಲೇಟೆಡ್ ಏನಾದ್ರು ಬಂದಾಗ ಪಾಲಕ ಪೋಷಕರು ಆಯಾ ವಿದ್ಯಾಸಂಸ್ಥೆಗಳ ಮುಖಾಂತರ ಬಂದು ಅವರವರಲ್ಲಿ ಅಲ್ಲಿ ಮನವರಿಕೆಯನ್ನ ಮಾಡ್ಕೊಂಡು ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಡ್ಕೊಂಡು ಹೋಗ್ಬೇಕೆ ಹೊರತು ಈ ಇನ್ಯಾವುದೋ ಸೂತ್ರಗಳಿಗೆ ತಗೊಂಡೋಗಿ ಮಕ್ಕಳನ್ನ ಮಧ್ಯಕ್ಕೆ ಅದೇನೋ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆ ಬರ ಹೇಳಿದ್ರು ಅಂತಂದಂಗೆ ಯಾವ್ದೋ ಪ್ರಾಬ್ಲಮ್ಗೆ ಇನ್ಯಾರೋ ಮಕ್ಕಳನ್ನ ಮಧ್ಯಕ್ಕೆ ತರೋದು ತುಂಬಾ ತಪ್ಪಾಗತ್ತೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ BTV ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. Download Moj.